ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಫ್ರೆಂಡ್ಸ್, ಇದು ಬರ್ಡೇ ಸೆಲೆಬ್ರೇಷನ್ನ ಪಾರ್ಟ್ 2 ವಿಡಿಯೋ. ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಬಂದು ಸ್ವಲ್ಪ ಅಲ್ಲಲ್ಲಿ ಶೇಕ್ ಆಗಿದೆ, ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಕೇಕ್ ಕಟ್ ಮಾಡ್ಸೋಕ್ಕೆ ಕೂಡ ರೆಡಿಯಾಗಿದ್ವಿ. ನನ್ನ ಮಗ ಅಂತೂ ತುಂಬ ಕಾತರದಿಂದನೇ ಕಾಯ್ತಾ ಇದ್ದ, ಕೇಕ್ನ ಯಾವಾಗ ಕಟ್ ಮಾಡ್ತಾರೆ, ನನಗೆ ಯಾವಾಗ ತಿನ್ನಿಸ್ತಾರೆ ಅಂದ್ಬಿಟ್ಟು. ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರು ಬಂದಮೇಲೆ ಬರ್ಡೇ ಅಂದಮೇಲೆ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ಕೇಕ್ನ ಕೂಡ ಕಟ್ ಮಾಡಿದ್ವಿ. ಹಾಗೆ ಈ ಸತಿ ಬರ್ಡೇಗೆ ನಾವು ಯಾರನ್ನೂ ಏನೋ ಅಷ್ಟಾಗಿ ರಿಲೇಷನ್ನ ಕರೆದಿರಲಿಲ್ಲ. ಯಾಕಂದರೆ ಇವ್ನಿಗೆ ಇವಾಗ 3 ವರ್ಷದಲ್ಲಿರೋದ್ರಿಂದ ಉಟ್ಕೂದಲು ಕೂಡ ತೆಗೆಸ್ಬೇಕಾಗಿತ್ತು. ಆವಾಗ ಫಂಕ್ಷನ್ ಗ್ರ್ಯಾಂಡಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ಸದ್ಯಕ್ಕೆ ನಮ್ಮ ನಿಯರ್ ಇರುವಂತಹ ರಿಲೇಷನ್ನ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ನ ಅಷ್ಟೇ ಇನ್ವೈಟ್ ಮಾಡಿದ್ದು. ಈಗ ಇಲ್ಲಿ ನೋಡ್ಬೋದು, ಕೇಕ್ನ ಕೂಡ ಕಟ್ ಮಾಡಿಸ್ತಾ ಇದ್ವಿ. ಅವನಂತೂ ತುಂಬಾ ಖುಷಿಯಾಗಿದ್ದ. ಕೆಲವು ಮಕ್ಕಳು ಈ ರೀತಿ ಫಂಕ್ಷನ್ಸ್ ಏನಾದರೂ ಮಾಡಿದಾಗ ಜನ ನೋಡಿ ಇರಿಟೇಷನ್ ಆಗೋದು, ಆ ರೀತಿ ಎಲ್ಲ ಫೀಲ್ ಆಗ್ತಾರೆ. ಬಟ್ ನನ್ನ ಮಗ ಫಸ್ಟ್ ಬರ್ಡೇಲೂ ಅಷ್ಟೇ ತುಂಬಾ ಕಾಮಾಗಿದ್ದ. ಈ ಸತಿ ಬರ್ಡೇಲಂತೂ ಇನ್ನೂ ಖುಷಿಯಾಗಿದ್ದ. ನಮಗೂ ಕೂಡ ಅದೇ ಅಲ್ವಾ ಬೇಕಾಗಿದ್ದು, ಮಕ್ಕಳ ಖುಷಿನೇ ನಮ್ಮ ಖುಷಿ. ಇವಾಗ ಅವನಿಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ಹಾಗೆ ಒಬ್ಬೊಬ್ಬರಾಗೆ ಬಂದು ವಿಶ್ ಮಾಡಿ ಕೇಕ್ನ ಕೂಡ ತಿನ್ನಿಸ್ತಾಯಿದ್ರು. ಫಸ್ಟ್ ಇಲ್ಲಿ ಚಿಕ್ಕಮ್ಮ ಮತ್ತು ತಮ್ಮ ಬಂದರು. ಆ ಕಡೆ ಚಿಕ್ಕಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ, ಈ ಕಡೆ ನನ್ನ ತಮ್ಮ. ಇವನು ಬಂದು ನನಗೆ ಅಜ್ಜಿ ಮಗ ಆಗಬೇಕು. ಇವನಿಲ್ಲೇ ನಮ್ಮ ಜೊತೆನೇ ಇರೋದು. ಈಗ ಅವರು ಕೂಡ ಕೇಕ್ ತಿನ್ನಿಸಿ ಬ್ಲೆಸ್ ಮಾಡಿದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ಆಂಟಿ ಮತ್ತು ಅಕ್ಕ ಬಂದರು, ಅವ್ರ ಮಗಳು. ಅವರು ಕೂಡ ಬಂದು ವಿಶ್ ಮಾಡಿದ್ರು. ಹಾಗೆ ಅವ್ರ ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ ಕೂಡ ಮಾಡಿದ್ರು. ತುಂಬಾ ಖುಷಿಯಾಗುತ್ತೆ ಬಂದಿರೋರೆಲ್ಲ ಮಕ್ಕಳಿಗೆ ಬ್ಲೆಸ್ ಮಾಡೋದ್ರಿಂದ. ಅದಾದಮೇಲೆ ನಮ್ಮ ಮನೆ ಹತ್ರ ಇಲ್ಲೇ ಹಿಂದ್ಗಡೆ ಇರುವಂತಹ ಅಕ್ಕ ಮತ್ತು ಅವ್ರ ಮಗ ಕೂಡ ಬಂದರು. ಅವನು ಕೂಡ ಅಷ್ಟೇ ಕೇಕ್ನ ತಿನ್ನಿಸಿ ವಿಶ್ ಮಾಡ್ದ. ಅದಾದಮೇಲೆ ಅಮ್ಮನೂ ಅಷ್ಟೇ ಕೇಕ್ ತಿನ್ನಿಸಿದ್ರು. ನೀವು ಅಮ್ಮನ ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ನೋಡಿರ್ತೀರ. ಅದಾದಮೇಲೆ ದೊಡ್ಡಮ್ಮ ಬಂದರು. ಅವರು ಕೂಡ ಅಷ್ಟೇ ವಿಶ್ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಕೇಕ್ ಕೂಡ ತಿನ್ನಿಸ್ತಾ ಇದ್ದಾರೆ. ತಿನ್ನಿಸಿ ಫೋಟೋ ಕೂಡ ತೆಗೆಸ್ಕೊಂಡ್ರು. ಅದಾದಮೇಲೆ ಇಲ್ಲಿ ಅತ್ತೆ ಮತ್ತು ನನ್ನ ಆದ್ನಿ ಅವ್ರ ಮಗಳು ಕೂಡ ಬಂದರು. ಇವ್ರು ಬಂದು ನಮ್ಮ ಮನೆಯವ್ರ ಚಿಕ್ಕಮ್ಮ, ಹಾಗೆ ಅವ್ರ ಮಗಳು. ನೋಡ್ಬೋದು ಅವನು ಎಷ್ಟು ತೀಟೆ ಮಾಡ್ತಿದ್ದಾನೆ ಅಂತ. ಬಂದಿರೋರಿಗೆಲ್ಲ ತೀಟೆನೇ ಮಾಡ್ತಾನೆ ಅವನು. ಈಗ ಇಲ್ಲಿ ನೋಡ್ಬೋದು, ನನ್ನ ಸೊಸೆ ಕೇಕ್ ಕೂಡ ತಿನ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ತಿನ್ನಲಿಲ್ಲ. ಅವಳದು ರೀಸೆಂಟಾಗಿ 1 ಇಯರ್ ಬರ್ಡೇ ಮುಗೀತು. ಅದಾದಮೇಲೆ ಚಿಕ್ಕಮ್ಮ ಒಂದು ಫೋಟೋ ತೆಗೆಸ್ಕೊಂಡ್ರು. ಅದಾದಮೇಲೆ ರಾಧಕ್ಕ, ಇವ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನನಗೆ ಬೆಸ್ಟ್ ಫ್ರೆಂಡ್ ಅಂತಲೂ ಹೇಳ್ಬೋದು, ಅಥವಾ ಒಂದು ಮನೆ ಅಕ್ಕ ತಂಗಿಯರಂತ ಕೂಡ ಹೇಳ್ಬೋದು. ನಾವು ಆ ರೀತಿ ಇದ್ದೀವಿ. ನನಗೆ ಸ್ಟಾರ್ಟಿಂಗ್ ಈ ಏರಿಯಾಗೆ ಬಂದು ಈ ಮನೆಗೆ ಬಂದಮೇಲೆ ಬೆಸ್ಟ್ ಫ್ರೆಂಡ್ ಅಂತ ಆಗಿದ್ದು ಇವರೇ. ನಮ್ಮದು 6 ಇಯರ್ಸ್ ಫ್ರೆಂಡ್ಶಿಪ್ಪು. ನಾವೀಗಲೂ ಕೂಡ ಹಾಗೇ ಇದ್ದೀವಿ. ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೀಗೆ ಮುಂದುವರಿಸ್ತೀನಿ. ಇದು ಅವ್ರ ಫ್ಯಾಮಿಲಿ. ಅಣ್ಣ ಒಬ್ಬರು ಮಿಸ್ಸಿಂಗು, ನಾನು ಅವ್ರನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ಅವರು ಮಗ. ಅದಾದಮೇಲೆ ನೆಕ್ಸ್ಟು ನನ್ನ ಮೈದನ ಹಾಗೆ ತಂಗಿ ಬಂದರು. ಅವರು ಕೂಡ ಅಷ್ಟೇ ಬ್ಲೆಸ್ ಮಾಡಿ ಇಲ್ಲಿ ನೋಡಿ ಅವರಿಬ್ಬರು ಕೇಕ್ ತಿನ್ಸೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅವ್ನಿಗೆ ಆಲ್ರೆಡಿ ಕೇಕ್ ಇರಿಟೇಷನ್ ಆಗಿತ್ತು, ತಿನ್ನಲಿಲ್ಲ. ಇನ್ನೊಂದು 15 ದಿವಸದಲ್ಲಿ ನನ್ನ ಮಗನಿಗೆ ತಮ್ಮನೋ ತಂಗಿನೋ ಕೂಡ ಬರ್ತಾರೆ, ನೋಡೋಣ. ನಾನು ಆದರೆ ಅದನ್ನು ಕೂಡ ಒಂದು ವ್ಲಾಗ್ನ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟು ನನ್ನ ಮಗನ ಫೇವ್ರೇಟು ಚಿಕ್ಕಪ್ಪ ಅಂತಲೂ ಹೇಳ್ಬೋದು. ಅವನ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡ. ಅವನು ಕೂಡ ಕೇಕ್ ತಿನ್ಸೋಕ್ಕೆ ಟ್ರೈ ಮಾಡ್ದೆ, ಬಟ್ ತಿನ್ನಲಿಲ್ಲ. ಹಾಗಾಗಿ ಅವ್ನ ಫೋಟೋ ಕೂಡ ತೆಗೆಸ್ಕೊಂಡ. ಇಲ್ಲಿ ಇವನು ಬಂದುಬಿಟ್ಟು ರಾಧಕ್ಕ ಅಂತ ಹೇಳಿದ್ನಲ್ವ, ಅವ್ರಿಗೆ ಮೈದನ ಆಗಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಚಿಲ್ಟಾರಿ ಗ್ಯಾಂಗು ಮಕ್ಕಳ ಜೊತೆ ಎಲ್ಲ ಫೋಟೋ. ಯಾವುದೇ ಮಕ್ಕಳ ಬರ್ಡೇಲಿ ಮಕ್ಕಳಿದ್ರೇ ಅಲ್ವಾ ತುಂಬ ಖುಷಿಯಾಗಿರೋದು. ಇವಾಗ ಮಕ್ಕಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲರಿಗೂ ಕೇಕೆಲ್ಲ ಕೊಟ್ಬಿಟ್ಟು ಆಮೇಲೆ ಎಲ್ಲರೂ ಬಂದಿರೋರನ್ನೆಲ್ಲ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಇಲ್ಲಿ ಇವನಿಗೂ ಕೂಡ ಊಟ ಮಾಡಿಸೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ, ಬಟ್ ಇವನು ಹಪ್ಪಳ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಸುಮ್ಮನೆ ಓಡಾಡ್ತಾ ಇದ್ದ, ಊಟನೇ ಮಾಡಲಿಲ್ಲ. ಅದಾದಮೇಲೆ ಟೈಮ್ ಬಂದು 9:30 ಮೇಲೆ ಆಗಿತ್ತು. ನಮ್ಮ ಮನೆಯವ್ರ ಫ್ರೆಂಡ್ಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಅವ್ರು ಬರ್ತಾ ಕೇಕ್ನ ಕೂಡ ತಂದಿದ್ರು. ಹೇಳ್ಬೋದು ಇದು ಡಬಲ್ ಧಮಾಕ ಅಂತ ಹೇಳ್ಬೋದು. ಅವ್ನಿಗೆ 2ನೇ ವರ್ಷಕ್ಕೆ 2 ಕೇಕ್ ಕಟ್ ಮಾಡಿಸ್ದಂಗೆ. ಅವರು ಕೂಡ ಮಕ್ಕಳ ಸಮೇತ ಬಂದು ಕೇಕ್ ತಂದು ಕಟ್ ಮಾಡಿಸಿ ಹಾಗೆ ಪಟಾಕಿ ಎಲ್ಲ ತಂದಿದ್ರು. ತುಂಬಾ ಖುಷಿ ಆಯಿತು. ಈಗ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ವ ರಾಧಕ್ಕ, ಇವರು ಅವ್ರ ಗಂಡ. ಅಣ್ಣ ಕೂಡ ಅಷ್ಟೇ ಕೇಕ್ನ ತಿನ್ನಿಸಿ ಫೋಟೋ ಕೂಡ ತೆಗೆಸ್ಕೊಂಡ್ರು.
ಅದಾದಮೇಲೆ ಇಲ್ಲಿ ನೋಡಿ ದೊಡ್ಡಮ್ಮ ಮಗ ಇಬ್ಬರು ಲಾಸ್ಟಲ್ಲಿ ಸುರ್ಸುರು ಬತ್ತಿ ಕೂಡ ಹಚ್ತಿದ್ದಾರೆ. ಅಷ್ಟೇ ಇವತ್ತಿನ ಬರ್ಡೇ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ನಾನು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.